ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 3ನೇ ತಾರೀಕು ಮಂಗಳವಾರ ಬಂದು ಚಂದ್ರಗ್ರಹಣ ಇದೆ. ಅವತ್ತು ಹುಣ್ಣಿಮೆ ಕೂಡ. ಸೊ ಟೈಮು ಡೇಟು ನಾನು ಬಂದು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಇಂಡಿಯಾಗೆ ಗೋಚರ ಇದೆ ಮಧ್ಯಾಹ್ನ 3:20 ಸ್ಟಾರ್ಟ್ ಆಗಿ ಸಂಜೆ 6:47 ಗ್ರಹಣ ಬಂದು ಎಂಡ್ ಆಗ್ತಾಯಿದೆ. ಸೊ ನಮಗೆ ವಿಸಿಬಲ್ ಇರೋದು ಬಂದು 6:26 ಇಂಡಿಯಾದಲ್ಲಿ ವಿಸಿಬಲ್ ಇದೆ. ಸೊ ಇದು ಬಂದು ಪ್ರಾಬ್ಲಮ್ಮಾ ಪ್ರೆಗ್ನೆಂಟ್ ಲೇಡೀಸ್ಗೆ ಚಂದ್ರಗ್ರಹಣ ಆ ಥರ ಎಲ್ಲ ಕೇಳ್ತೀರಾ. ನಾರ್ಮಲಾಗಿ ಚಂದ್ರಗ್ರಹಣ ಅನ್ನೋದು ಅಂಥ ಎಫೆಕ್ಟ್ ಏನಿರಲ್ಲ. ಸೂರ್ಯಗ್ರಹಣ ಅಂದಾಗ ಒಂದು ಸ್ವಲ್ಪ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಟ್ ಹಿರಿಯರು ಹೇಳಿರೋದೇನು ಅಂದರೆ, ಗ್ರಹಣದ ಸಮಯ ಯಾವುದೇ ಗ್ರಹಣ ಆಗಿರಲಿ, ಸೂರ್ಯಗ್ರಹಣ ಆಗಿರಲಿ ಚಂದ್ರಗ್ರಹಣ ಆಗಿರಲಿ, ಆಲ್ಮೋಸ್ಟ್ ಗರ್ಭಿಣಿಯರನ್ನ ಬಂದು ಹೊರಗಡೆ ಹೋಗಬಾರ್ದು, ಬರೀ ಕಣ್ಣಿಂದ ನೋಡಬಾರ್ದು, ಹೊಟ್ಟೆ ಮೇಲೆ ನೆರಳು ಬೀಳಬಾರ್ದು. ಅಂದರೆ ಮೇಯ್ನಾಗಿ ಬಿಸಿಲು ಗ್ರಹಣದ್ದೇ ಆಗಲಿ ಚಂದ್ರಗ್ರಹಣದ್ದೇ ಆಗಲಿ ಹೊರಗಡೆ ಬರಬಾರ್ದು, ಮೇಲೆ ಕಿರಣಗಳು ಬೀಳಬಾರ್ದು ಅಂತ ಹೇಳ್ತಾರೆ. ಕೆಲವು ಟೈಮಲ್ಲಿ ಚಂದ್ರಗ್ರಹಣ ಕೂಡ ನಮಗೆ ಮಿಡ್ ಮಾರ್ನಿಂಗೇ ಇರುತ್ತೆ. ಅಂದರೆ ಕೆಲವು ಟೈಮಲ್ಲಿ ಮಧ್ಯಾಹ್ನನೇ ಬಂದು ಚಂದ್ರಗ್ರಹಣ ಇರುತ್ತೆ. ಆದರೆ ನಮಗದು ಗೋಚರ ಇರಲ್ಲ, ಬೇರೆ ದೇಶಗಳಿಗಿರುತ್ತೆ. ಸೊ ಅದು ಏನೇ ಇದ್ರೂ ಪ್ರಭಾವ ಇರುತ್ತೆ ಅಂತ ಹೇಳಿ ಓಡಾಡಬಾರ್ದು ಹೊರಗಡೆ ಅಂತ ಹೇಳ್ತಾರೆ. ಬಟ್ ಇದ್ರ ಎಫೆಕ್ಟು 100% ಸೈಂಟಿಫಿಕ್ಕಾಗಿ ಹೇಳಬೇಕು ಅಂದರೆ, ಗ್ರಹಣಗಳಿಂದ ಪ್ರೆಗ್ನೆಂಟ್ ಲೇಡೀಸ್ಗೆ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದ್ರೆ ಎಲ್ಲೂ ಪ್ರೂವ್ ಆಗಿಲ್ಲ. ಗ್ರಹಣದಿಂದ ತೊಂದರೆ ಆಗುತ್ತೆ, ಮಗುಗೆ ತೊಂದರೆ ಆಗುತ್ತೆ, ಮಗು ತೊಂದರೆಯಿಂದ ವೈಫಲ್ಯದಿಂದ, ಈ ವೈಫಲ್ಯ ಅಂತಾರಲ್ಲ ಆ ಥರ ವಿಷಯಗಳಿಂದ ಮಗು ಹುಟ್ಟುತ್ತೆ, ಈ ರೀತಿ ಎಲ್ಲ ಯಾವುದು ಗ್ರಹಣಗಳಿಂದ ಇಲ್ಲ. ಯಾವುದೇ ಡಾಕ್ಟರ್ಸ್ ನೀವು ಕೇಳಿದ್ರೂ ಏನು ತೊಂದರೆ ಇಲ್ಲ ಅಂತಲೇ ಹೇಳೋದು ಸೈಂಟಿಫಿಕ್ಕಾಗಿ ಹೇಳಬೇಕು ಅಂದರೆ. ಬಟ್ ಇದು ಹಿರಿಯರು ಹೇಳ್ಕೊಂಬಂದ್ಬಿಟ್ಟಿರೋದು ಏನಾಗ್ಬಿಟ್ಟಿದೆ ಅಂದರೆ, ಎಲ್ಲೋ ಒಂದು ಕಡೆ ಏನಾಗುತ್ತೋ, ಯಾರಿಗಾದರೂ ಏನಾದರೂ ಬೇಬೀಸ್ ಆ ಥರ ಏನಾದರೂ ತೊಂದರೆಯಿಂದ ಹುಟ್ಟಿದರೆ ಮೇ ಬಿ ಆ ಥರ ಗ್ರಹಣದ ಸಮಯದಲ್ಲಿ ಹೊರಗಡೆ ಓಡಾಡಿದ್ರಿಂದ ಹಂಗಾಯ್ತೇನೋ ಅನ್ನೋ ಥರ ಭಯ ಅದು ಕಾಮನಾಗಿ ಬಂದುಬಿಡುತ್ತೆ ಎಲ್ಲರಿಗೂ. ಯಾಕಂದರೆ ಮಗು ಮೇಲಿರೋ ಅಕ್ಕರೆ ಪ್ರೀತಿ. ಸೊ ಹಂಗಾಗಿ ಆವತ್ತಿನ ದಿವಸ ಒಂದು ಸ್ವಲ್ಪ ಹುಷಾರಾಗಿರೋಣ ಬಿಡಪ್ಪ, ಏನಂತದ್ದು ಹೊರಗಡೆ ಹೋಗಿ ಏನು ಮಾಡಬೇಕು, ಬರೀ ಕಣ್ಣಿಂದ ನೋಡಿ ನಾವೇನು ಸಾಧಿಸ್ಬೇಕಾಗಿದೆ ಅಂತ ಕೆಲವ್ರು ಬಂದು ಅಂದ್ಕೊಳ್ಳೋದು ಉಂಟು. ಸೊ ಮನಸ್ಸಲ್ಲಿ ಯಾವುದೇ ರೀತಿ ಕಳವಳ ಇಲ್ಲದೆ ಇರಬೇಕು ಅಂದರೆ ನೆಮ್ಮದಿಯಾಗಿ ಮನೇಲಿ ಇದ್ಬಿಡಿ. ಆ ಟೈಮಲ್ಲಿ ಹೊರಗಡೆ ಬರೋಕ್ಕೆ ಹೋಗಬೇಡಿ. ನನ್ನ ಕಡೆಯಿಂದ ನಾನು ಹೇಳೋ ಅಂಥದ್ದು ಒಂದು ಆನ್ಸರ್ ಅಂದರೆ ಇದೇನೆ. ಯಾಕಂದರೆ ಎಲ್ಲನೂ ಸೈಂಟಿಫಿಕ್ಕಿಂದ ನೋಡೋಕ್ಕಾಗಲ್ಲ, ಎಲ್ಲನೂ ಸೈನ್ಸಿಂದನೇ ನಾವು ಹೇಳೋಕ್ಕಾಗಲ್ಲ. ಕೆಲವೊಂದು ವಿಷಯಗಳಿಗೆ ಪ್ರೂನೇ ಇಲ್ಲ ಅಲ್ವಾ. ಕೆಲವೊಂದು ವಿಷಯ ನಡೆಯುತ್ತೆ ರಿಯಾಲಿಟಿಕಿಂದ, ಹಿರಿಯರು ಹೇಳೋ ಒಂದು ವಿಷಯಗಳು, ಪವಾಡಗಳು ಇವೆಲ್ಲ ನಡೆಯುತ್ತಲ್ಲ. ಸೊ ಅದಕ್ಕೆಲ್ಲ ಸೈಂಟಿಫಿಕ್ಕಾಗಿ ಪ್ರೂವ್ ಎಷ್ಟೋ ವಿಷಯಗಳಿಗೆ ಇಲ್ಲವೇ ಇಲ್ಲ. ಸೊ ಹಂಗಾಗಿ ನಾವು ಬಂದು ಆದಷ್ಟು ನೆಗ್ಲೆಕ್ಟ್ ಮಾಡದೆ ಮನೇಲಿರೋದು ಒಳ್ಳೆಯದು. ನೀವೇನಾದರೂ ಒಂದು ವೇಳೆ ನಿಮ್ಗೆ ಅವತ್ತಿನ ದಿವಸ ಅಪಾಯಿಂಟ್ಮೆಂಟ್ಸ್ ಇದೆ, ಹಾಸ್ಪಿಟ್ಲ್ಗೆ ಹೋಗಬೇಕು, ಸ್ಕ್ಯಾನಿಂಗ್ಸ್ ಇದೆ ಅನ್ನೋರು 3 ಗಂಟೆಗೆ ಮುಂಚೆನೇ ಮುಗಿಸ್ಕೊಳ್ಳಿ, ಬೇಗನೆ ಮುಗಿಸ್ಕೊಳ್ಳಿ. ಬೆಳಗ್ಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಗ್ರಹಣ ಬರೋದಕ್ಕೆ ಮುಂಚೆನೇ ಮುಗಿಸ್ಕೊಳ್ಳಿ. ಮತ್ತು ಅವತ್ತಿನ ದಿವಸ ಬಂದು ನಾನ್ ವೆಜ್ ತಿನ್ನೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಹುಣ್ಣಿಮೆ ಅಮಾವಾಸ್ಯೆ ಅಂತಂದ್ರೇ ಮನೇಲಿ ನಾವು ಕ್ಲೀನಿಂಗು, ಪೂಜೆ ಆ ಥರ ಎಲ್ಲ ಮಾಡಿರ್ತೀವಿ. ಗ್ರಹಣಕ್ಕೆ ಮುಂಚೆನೇ ಮಾಡಿರ್ತೀವಿ, ಇಲ್ಲ ಗ್ರಹಣ ಆದಮೇಲೆ ಮಾಡೋದಕ್ಕೆ ಪ್ಲ್ಯಾನ್ ಇರುತ್ತೆ. ಸೊ ಹಂಗಾಗಿ ಆದಷ್ಟು ಶುದ್ಧವಾಗಿರೋದಕ್ಕೋಸ್ಕರ ನಾನ್ ವೆಜ್ ಅವತ್ತಿನ ದಿವಸ ಬೇಡ. ಏನಂತಂದರೆ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಹಿರಿಯರ ಅಭಿಪ್ರಾಯ. ಕೆಲವ್ರಿಗೆ ಅದು ತೊಂದರೆನೂ ಆಗುತ್ತೆ ಅನ್ನೋ ನಂಬಿಕೆನೂ ಇದೆ. ಸೊ ಹಾಗಾಗಿ ನಾನ್ ವೆಜ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಸರಳವಾದಂಥ ಊಟಗಳು, ಸೊಪ್ಪಿನಿಂದ ಮಾಡಿರುವಂಥ ಆಹಾರ, ವೆಜಿಟೇಬಲ್ಸಲ್ಲಿ ಮಾಡಿರುವಂಥ ಊಟ ಅಂಥದ್ದು ಅವತ್ತಿನ ದಿವಸ ತಿನ್ಕೊಳ್ಳಿ. ಗ್ರಹಣದ ಸಮಯದಲ್ಲಿ ಮಲಗ್ಬೋದಾ, ಓಡಾಡ್ಬೋದಾ, ತಿನ್ಬೋದಾ ಅಂದರೆ, ಸೊ ಹೊಟ್ಟೆ ಹಸ್ಕೊಂಡು ಯಾರೂ ಇರೋಕ್ಕಾಗಲ್ಲ ಅಲ್ವಾ ಆ ಟೈಮಲ್ಲಿ. ಸೊ ಹಂಗಾಗಿ ತಿನ್ಬೋದು. ನೀರು ಕುಡಿಬೋದಾ ಅಂತಂದರೆ ಕುಡಿಬೋದು. ಟಾಯ್ಲೆಟ್ಗೆಲ್ಲ ಹೋಗ್ಬೋದಾ ಅಂದರೆ, ಈಗೆಲ್ಲ ಆಲ್ಮೋಸ್ಟ್ ಮನೆ ಒಳಗಡೆನೇ ಟಾಯ್ಲೆಟ್ ಇರೋದ್ರಿಂದ ಹೋಗ್ಬೋದು. ಆವಾಗೆಲ್ಲನೂ ಹೊರಗಡೆ ಇರ್ತಾಯಿತ್ತು, ಕೆಲವು ಟೈಮಲ್ಲಿ ಟಾಯ್ಲೆಟೇ ಇರ್ತಾ ಇರಲಿಲ್ಲ. ಸೊ ಹೊಲಗಳ ಕಡೆ ಹೋಗೋರು ರಾತ್ರಿ ಟೈಮಲ್ಲಿ, ಸೊ ಗ್ರಹಣದ ಸಮಯದಲ್ಲಿ ಹೊರಗಡೆ ಹೋದಾಗ ಏನಾದರೂ ನೋಡಿ ಭಯ ಪಡ್ತಾರೆ. ಗ್ರಹಣ ಅನ್ನೋದೊಂದು ಭಯ ಇರುತ್ತೆ. ಸೊ ಹೊರಗಡೆ ಹೋದಾಗ ಏನೋ ಒಂದು ನೋಡಿಬಿಟ್ಟು ಊಹಿಸ್ಕೊಂಡು ಭಯ ಪಡ್ತಾರೆ, ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ, ಏನೋ ಒಂದು ಅಂದ್ಕೊಳ್ತಾರೆ, ಭಯ ಪಡ್ತಾರೆ ಗರ್ಭಿಣಿಯರು ಅನ್ನೋ ಕಾರಣಕ್ಕೆ ಹೊರಗಡೆ ಹೋಗಬಾರ್ದು ಅಂತ ರಿಸ್ಟ್ರಿಕ್ಷನ್ಸ್ ಇತ್ತು. ಸೊ ಹಾಗಾಗಿ ಹೊರಗಡೆ ಕಳಿಸ್ತಿರ್ಲಿಲ್ಲ. ನೀವು ಮನೆಯಲ್ಲೇ ಟಾಯ್ಲೆಟ್ ಎಲ್ಲ ಇದೆ ಅನ್ನೋವಾಗ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ಅದಕ್ಕೆ ಅಂತ 2 ಅವರ್ 3 ಅವರ್ ನಡೆಯುತ್ತೆ ಗ್ರಹಣ ಅಂತ ಯೂರಿನ್ ಪಾಸ್ ಮಾಡೋದನ್ನ ಇಲ್ಲ ಟಾಯ್ಲೆಟ್ ಪಾಸ್ ಮಾಡೋದನ್ನೆಲ್ಲ ಅಡಗಿಸ್ಕೊಂಡಿರೋದೆಲ್ಲ ಏನು ಬೇಡ. ಯೂಸ್ ಮಾಡಿ, ಊಟ ಮಾಡಿ, ನೀರು ಕುಡೀರಿ.
ಅದೆಲ್ಲ ಏನು ತೊಂದರೆ ಇಲ್ಲ. ಅಲುಗಾಡದೇ ಇರಬೇಕು, ಟಿ ವಿ ನೋಡದೇ ಇರಬೇಕಂತೆ. ಹೌದಾ? ಆ ಥರ ಎಲ್ಲ ಕ್ವೆಶನ್ಸ್ ಕೇಳ್ತೀರಾ? ಅಂಥದ್ದೆಲ್ಲ ಏನೂ ಇಲ್ಲ. ಆರಾಮಾಗಿರಿ. ಬರೀ ಕಣ್ಣಿಂದ ನೋಡಬಾರ್ದು ಈ ರೀತಿ ಎಲ್ಲನೂ ಹೇಳ್ತಾರೆ. ಬಟ್ ಸೂರ್ಯಗ್ರಹಣಕ್ಕೆ ಆ ರೀತಿ ಬರೀ ಕಣ್ಣಿಂದ ನೋಡಬಾರ್ದು ಅನ್ನೋದಿದೆ. ಚಂದ್ರಗ್ರಹಣಕ್ಕೆ ಅಂಥದ್ದೇನಿಲ್ಲ. ಸೊ ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು. ಬೇಕಾದರೆ ನಿಮ್ಮ ಮನೇಲಿ ಹಿರಿಯರಿದ್ದರೆ ಅವ್ರನ್ನ ಕೇಳಿ ಬೇಕಾದರೆ ಇನ್ನೊಂದು ಸಲ ನೀವು ಡಿಸಿಷನ್ಸ್ನ ಫಾಲೋ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ಅಡುಗೆ ಮಾಡ್ಬೋದಾ ಆ ಥರ ಎಲ್ಲನೂ ಕೇಳ್ತೀರಾ, ಕರೆಕ್ಟಾ? ಸೊ ಬೆಳಗ್ಗೆನೇ ಮಾಡಿಟ್ಕೊಂಬಿಡಿ. ಆ ರೀತಿ ಡೌಟ್ಸ್ ಇದೆ. ಯಾಕಂದರೆ ಒಂದು ನೆಗೆಟಿವ್ ಮೂಡಿಂದ ಮಾಡೋದು ಬೇಡ. ನೆಗೆಟಿವ್ ಮೂಡ್ ನಿಮ್ಗೆ ಈಗಿದೆ ಅಂತ ಅಂದಾಗ ನಾವು ಮಾಡೋದು ಯಾವುದಾದ್ರೂ ಒಂದು ವಿಷಯದಲ್ಲಿ ಎಡವಟ್ಟಾಗುತ್ತೆ ಅಲ್ವಾ? ಸೊ ಹಾಗಾಗಿ ಆದಷ್ಟು ಅಡುಗೆ ಎಲ್ಲ ಮುಂಚೆನೇ ಮಾಡಿಟ್ಕೊಳ್ಳಿ. 6:30 ಆದಮೇಲೆ 6:45 7 ಗಂಟೆ ಆದಮೇಲೆ ನೀವು ಬಂದು ಕಡ್ಡಾಯವಾಗಿ ಸ್ನಾನ ಮಾಡಬೇಕು, ಕಡ್ಡಾಯವಾಗಿ ಮನೆ ಒರೆಸ್ಬೇಕಂತಂದರೆ ಅಂಥದ್ದೆಲ್ಲ ಏನೂ ಇಲ್ಲ. ಆರಾಮಾಗಿರಿ. ಬೆಳಗ್ಗೆ ಎದ್ದು ನೆಮ್ಮದಿಯಾಗಿ ಮನೆ ಎಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಪೂಜಾ ಐಟಮ್ಸ್ನೆಲ್ಲ ಕ್ಲೀನ್ ಮಾಡಿ, ಹೇಗೋ ನೆಕ್ಸ್ಟ್ ಡೇ ಒಂದು ನಮಗೆ ಹೋಳಿ ಬರುತ್ತಲ್ವ, ಸೊ ಹಾಗಾಗಿ ಪೂಜೆ ಮಾಡ್ಕೊಳ್ಳಿ. ಸೊ ಪೂರ್ಣ ಹುಣ್ಣಿಮೆ ಈ ರೀತಿ ಎಲ್ಲ ಇರೋದ್ರಿಂದ ಏನು ತೊಂದರೆ ಇಲ್ಲ. ಪೂಜೆ ಮಾಡ್ಕೊಂಡು ಆರಾಮಾಗಿರಿ. ಜಾಸ್ತಿ ನೆಗೆಟಿವ್ನ ತಲೆಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಕೆಲವೊಂದು ರಿಸ್ಟ್ರಿಕ್ಷನ್ಸ್ನ ಫಾಲೋ ಮಾಡಬೇಕಷ್ಟೇ. ಅದಕ್ಕೆ ಅಂತ ಓವರಾಗಿ ಅದನ್ನು ಮುಳುಗ್ಬಿಡಬಾರ್ದು. ಮೂಢನಂಬಿಕೆ ಅಂತ ಒಂದು ವಿಷಯದಲ್ಲಿ ಮುಳುಗ್ಬಿಡಬಾರ್ದು. ಕೆಲವೊಂದನ್ನು ಒಳ್ಳೆ ರೀತಿಯಾಗಿ ಪಾಲಿಸ್ಬೇಕು. ಓಕೆ ಫ್ರೆಂಡ್ಸ್, ಟೇಕ್ ಕೇರ್. ಬಾಯ್.